ನನ್ನ ಪ್ರೇಯಸಿ ಅಂಜಲಿ ಬರ್ತಿದ್ರು ಯಾಕನ್ನು ಬರಲಿಲ್ಲ? ಚಿನ್ನದಂತ ಬೊಂಬೆ ಹತ್ರ ಧರ್ಮದ ಕೈ ತಮ್ಮ ಉಡದ ಹಾಕಿದ್ರು ನನಗೆ ಈಗೆಲ್ಲ ಸಿಗ್ತಾವ್ರಿ. ಪೈಲಿನಾಗೆ ಗಟ್ಟಿಗಟ್ಟು ನಿಂತವಳು 5 ರೂಪಾಯಿ ಶ್ರೀಮಂತರ ಸಂಪತ್ತಿ ಮೇಲೆ ಕುಂತವಳ್ರಿ. ಇದನ್ನೇ ಬರೋದಿಲ್ಲಕ್ಕೆ. ಏ ಶ್ರೀಧರ್, ಸುಮ್ಮನೆ ಹೊಟ್ಟೆವರಿಗೆ ಏನೋ ಮಾತಾಡೋಣ. ಅಲ್ಲಿ ನೋಡು, ನನ್ನ ಮನಸ್ಸಿನಾರೇನೆ ಬಂದೇ ಬಿಟ್ಟು. ಅಂಜಲಿ, ನಾವು ಹೇಳಿದ ಕೆಲಸ ಏನು ಮಾಡಿದ್ರೆ? ನೀವ್ ಹೇಳಿದ ಕೆಲಸ ಮಾಡ್ಬೇಕು ಅಂತಾನೆ ನಾನು ತುಂಬಾ ಪ್ರಯತ್ನ ಪಟ್ಟೆ. ಅದೇನೋ ಅಂತಾರಲ್ಲಿ, ಹಾಲಿಗಿಂತ ರಕ್ತ ಗಟ್ಟಿ, ರಕ್ತಕ್ಕಿಂತ ರಕ್ತ ಸಂಬಂಧನೇ ಗಟ್ಟಿ ಅನ್ನುವಂತಾಗಿದೆ. ಅವರಿಬ್ಬರು ಅಣ್ಣ ತಮ್ಮಂದ್ರನ್ನು ಹೇಗಾದ್ರೂ ಮಾಡಿ ದೂರ ಮಾಡ್ಬೇಕು ಅಂದ್ರೆ ಅದು ನನ್ನ ಕೈಯಿಂದ ಸಾಧ್ಯವಾಗ್ತಾ ಇಲ್ಲ. ಐ ಆಮ್ ಹೆಲ್ಪ್ಲೆಸ್. ನೀನು ಹೀಗೆಂದ ನನ್ನ ಗತಿ ಏನು? ಆ ಗುಣಶೇಖರನಿಗೆ ಅವಮಾನ ಮಾಡಬೇಕಾಗಿ ನೀನು ಆ ಮನೆಗೆ ಸೊಸೆಯಾಗಿ ಹೋಗುವ ಹಾಗೆ ಪ್ಲಾನ್ ಮಾಡಿದ್ದೆ. ನೋಡು ಅಂಜಲಿ, ಒಟ್ಟಿನಲ್ಲಿ ಆ ಧರ್ಮಾಧಿಕಾರಿ ಗುಣಶೇಖರನ ಮನೆಯ ಭವಿಷ್ಯ ಬೀದಿಗೆ ಬರಬೇಕು. ಅಂದಾಗಲೇ ಈ ನನ್ನ ಮನದಲ್ಲಿರುವ ದೇಶದ ಜ್ವಾಲೆ ಶಾಂತವಾಗುತ್ತದೆ. ನೋಡಂಜಲಿ, ಇದಕ್ಕೆ ನೀನು ಸಹಾಯ ಮಾಡಿದರೆ ನೀನು ಏನು ಕೇಳ್ತೀವಿ ಕೇಳು. ನೀನು ಕೇಳಷ್ಟು ಹಣ ಕೊಡುವೆ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಈಗಲೇ ಕೊಡುವೆ. ಪಾಟೀಲ್, ಏನ್ ತಿಳಿದಿದ್ದೀರ? ನಾನು ಹಣಕ್ಕೋಸ್ಕರ ಬಾಯಿ ತೆಗೆದು ನಿಂತಿದ್ದೀನಿ ಅಂತನ? ರೀ, ನಿಮ್ಮಲ್ಲಿರುವ ಹಣನ ಗುಡ್ಡೆ ಹಾಕಿದ್ರು ನನ್ನ ಗಂಡನ ಗಿರ್ತದಷ್ಟು ಕೂಡ ಆಗೋದಿಲ್ಲ. ಅಂದಾಗ ನಿಮ್ಮ ಹಣಕ್ಕಾಗಿ ಕೈ ಚಾಚಿಕೊಂಡು ನಿಂತಿದ್ದೀನಿ ಅಂತ ತಿಳಿದಿದ್ರೇನು? ನಾ ಹೇಳಿದ್ರೆ ಸಾಹೇಬ್ರೆ ಇಡ್ತಳಕ್ಕೆ ಬಂದೆ ಘೂಟ ಇಬ್ರು ದೊಡ್ಡವರು ಮಾತಾಡ್ತಿರ್ಬೇಕಾದ್ರೆ ಅಧಿಕ ಪ್ರಸಂಗಿತರ ಮಧ್ಯೆ ಮಾತಾಡ್ತಿಲ್ಲ. ಹೇಳೋದಿಲ್ಲ ನನಗೆ. ಪಾಟೀಲ್, ನಿಮ್ಮ ಮಾತುಕತೆ ಮುಂದುವರಿಬೇಕು ಅಂದ್ರೆ ಈ ಕಮಂಗಿ ಇಲ್ಲಿ ನಿಂತ್ಕೊಡುದು ಕಳಿಸಿ ಮೊದಲು ಇಲ್ಲಿಂದ. ಕೂಲ್ ಅಂಜಲಿ, ಒಟ್ಟಿನಲ್ಲಿ ಶ್ರೀಧರ್ ಹೋಗೋ ಕಷ್ಟ ತಾನೆ. ಏ ಶ್ರೀಧರ್, ನೀನು ಸ್ವಲ್ಪ ಕಾಲೇಜ್ ಕಡೆ ಹೋಗುವ. ಸ್ವಲ್ಪ ಮಾತಾಡೋದು. ಅಂದ್ರೆ ನೀವು ಇಬ್ಬರು ಸೇರಿದ್ರೆ ಯಾವುದೋ ಕತೆ ಬೈತಾ ಇದ್ದೀರಿ ಅಂದಂಗಾಯ್ತು. ಯು ಆರ್ ಕರೆಕ್ಟ್. ಶಂಕರ್ಜಿ ಹೂವಿನ ಇಬ್ಬರಿಗೆ ಬರೆಯುವ ಕತೆ ಸಮಾಜ ಸುಧಾರಣೆ ಕತೆ. ಆದರೆ ಈ ಶಶಿಕಾಂತ್ ಬರೆಯುವ ಕತೆ ದೇಶ ತುಂಬಿದ ಕತೆ. ಅದು ವಿಚಿತ್ರವಾಗಿರುತ್ತದೆ. ಪಾಟೀಲ್ ರೀ, ಹುಷಾರಿ. ಯಾಕೋ ಬೆಂಕಿ ತಿರುಗಿ ನಿಮ್ಮುಡಿಕೆ ಬರ್ಲಕತ್ತೈತ್ರಿ. ಏನೋ ನಿಮ್ಮ ಮನೆ ಅನ್ನ ತಿಂದಿನ ಅಂತ ಹೇಳಕತ್ತೀನ್ರಿ. ಸುಮ್ಮನೆ ಹೋಗ್ತೀವೋ ಅಥವಾ ಇದೇನ್ ಪಾಟೀಲ್ ರೀ? ಅಲ್ಲ, ಊರಲ್ಲಿರೋ ಜನರೆಲ್ಲ ನಿಮ್ಮನ್ನು ನೋಡಿ ಗಡಗಡಗಡ ಅಂತ ನಡೀತಿರ್ಬೇಕಾದ್ರೆ ತಿರುಗಿ ನಿಂತು ಮಾತಾಡೋದಾಯ್ತು. ಹೋಗಿ ಬಿಡೋದಲ್ಲ. ಎಷ್ಟಿದ್ರು ನಿಮಗೆ ಹೇಗೆ ಅವರು ದ್ವೇಷಿಗಳು, ನನಗೂ ಕೂಡ ರಾಜಶೇಖರರ ಮೇಲೆ ಅಷ್ಟೇ ದ್ವೇಷ ಇದೆ. ಹೀಗಿರ್ಬೇಕಾದ್ರೆ ನಮ್ಮಿಬ್ಬರ ವೈರಿ ಬಂದಿ ಅಂದಾಗ ನೀವೇನು ಹೇಳಿದ್ರು ಆ ಕೆಲಸ ನಾನು ಮಾಡ್ಕೊಳ್ತೀನಿ. ನೋಡು ಅಂಜಲಿ, ಹಿಂದೆ ಆಗಿರುವ ಪ್ಲಾನ್ ಪ್ರಕಾರ ಈಗ ಮುಂದೆ ಮಾಡೋ ಪ್ಲಾನ್ ಫೇಲ್ ಆಗಬಾರ್ದು. ಫೇಲ್ ಆಗಬಾರ್ದು ಅಂದ್ರೆ ಹೀಗೆ ಮಾಡೋ. ಇಲ್ಲಿ ಬಾ. ಇಷ್ಟು ಮಾಡಿದ್ರು ಮುಂದಿನೆಲ್ಲ ನಾನು ನೋಡ್ಕೊಳ್ತೇನೆ. ಇಷ್ಟೇ ತಾನೆ? ಸರಿ, ಆದಷ್ಟು ಬೇಗ ಈ ಕೆಲಸ ಮಾಡಿ ಮುಗಿಸ್ತೇನೆ. ನನಗೆ ತುಂಬಾ ಬೇಕಾಯ್ತು ನನ್ನಿಂದ. ನಿಲ್ಲಂದೇನೆ, ಹಸಿದ ಹೊಟ್ಟೆಗೆ ಊಟ ಅಂತೂ ಹಾಕ್ತಿಲ್ಲ. ಕನಿಷ್ಠ ಪಕ್ಷ ಒಂದು ಸುಮಧುರವಾದ
Man proposes, God disposes, Kavri Kali Oh Nanda Shakuntale, Oh Nanda Shakuntale, Oh Nanda Man proposes, God disposes, Kavri Kali Oh Nanda Shakuntale, Kavri Kali Oh Nanda Shakuntale, Oh Nanda Shakuntale, Oh Nanda Shakuntale, Oh Nanda Shakuntale, Oh Nanda ಪಾಟೀಲ್ರೆ, ಇದು ಗಾರ್ಡನ್. ಈ ಸಂಜೆ ಹೊತ್ತಿನಲ್ಲಿ ನಿಮ್ಮ ಈ ಮೊದಲ ಸಲ್ಲಾಪ ನನಗೇನು ನೋಡೋದಕ್ಕೆ ಚೆನ್ನಾಗೇ ಇದೆ. ಆದರೆ ಇದನ್ನ ಬೇರೆ ಯಾರಾದ್ರೂ ನೋಡಿದ್ರೆ ಹೇಳೋದು ನಮ್ಮ ಕೆಲಸ ಆಗಬೇಕಾದ್ರೆ ನಾವಿಬ್ಬರು ದೂರನೇ ಇರಬೇಕು. ಓಕೆ ಬಾಯ್. ಇವನೇನಪ್ಪ ಹೋಗೇಬೇಕಾ? ಸ್ವಲ್ಪ ಹಣ ಕೇಳೋಣ ಅಂತ ನಾನಿದ್ರೆ ಅಯ್ಯೋ ಹೋಗಿ ಬಿಡಿ. ಎಲ್ಲಿ ಹೋಗ್ತಾರೆ? ಇವತ್ತೆಲ್ಲ ನಾಳೆ ನಿಮ್ಮ ಕೈ ಸಿಕ್ಕೇ ಸಿಗ್ತಾರೆ. ಅಂದ ಹಾಗೆ ಅವ್ರಿಗೆ ಹಣ ಏನಾದ್ರು ಕೊಡ್ಬೇಕಾಗಿತ್ತಾ? ಅವನು ನನಗೆ ಹಣ ಕೊಡೋದಕ್ಕೆ ಮುಖ್ಯ. ಅವನಿಗೆ ನಾನು ಚಿನ್ನದ ಗಣಿಯನ್ನೇ ಕೊಟ್ಟಿದ್ದೀನಿ. ಚಿನ್ನದ ಗಣಿ? ನಿಮ್ಮ ಮಾತನಾಡ್ತಾ ನನಗೆ ಅದೆಲ್ಲ ಅಷ್ಟು ಬಿಡಿಸೋದಿಲ್ಲ. ಚಿನ್ನದ ಗಣಿ ಅಂದ್ರೆ ನೀನು ಅಂತೀನಿ. ಅಂದ್ರೆ ಅವನಿಗೋಸ್ಕರ ನಾನು ನಿನ್ನನ್ನ ಅವನಿಗೋಸ್ಕರ ಕೊಟ್ಟಿದ್ದೀನಲ್ಲ, ಅದಕ್ಕೆ ಅವನು ನಾನು ಕೇಳಿದಾಗೆಲ್ಲ ಹಣ ಕೊಡ್ತಾನೆ. ಈಗ ಚೆನ್ನಾಯ್ತು ನೋಡಿ. ನೀವು ಹಣಕ್ಕೋಸ್ಕರ ನನ್ನನ್ನು ಈ ಪಾಟೀಲ್ರಿಗೆ ಕೊಟ್ಟೆ. ಈ ಪಾಟೀಲ ತನ್ನ ದ್ವೇಷಕ್ಕಾಗಿ ನನ್ನನ್ನು ಆ ರಾಜಶೇಖರಿಗೆ ಮದುವೆ ಮಾಡಿಕೊಟ್ಟ. ಆದರೆ ಆ ಪುಣ್ಯಾತ್ಮ ನನ್ನ ಮೇಲಿರುವ ದ್ವೇಷಕ್ಕಾಗಿ ನನಗೆ ಕೈ ಕೊಟ್ಟ. ಇನ್ನು ಯಾರ್ಯಾರು ಬಂದ್ರೆ ಏನೇನು ಕೊಡ್ತಾರೋ ಏನು ದೇವರೇ. ನಿಮ್ಮ ಮನ ಕಲಿಸಬೇಕಾದದ್ದು ನನ್ನ ಕರ್ತವ್ಯ. Nura